ಬೆಂಗಳೂರಿನಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಕೊಳೆತ ಸ್ಥಿತಿಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಇದು ಗಾಯತ್ರಿ ನಗರದ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಅನುಮಾನಾಸ್ಪದವಾಗಿ ಯುವತಿ ಸಾವನ್ನಪ್ಪಿದ್ದಾರೆ. ದಾವಣಗೆರೆ ಮೂಲದ ಸುಪ್ರಿಯಾ, 25 ವರ್ಷದ ಸುಪ್ರಿಯಾ ಶವ ಪತ್ತೆಯಾಗಿದೆ. ಎಂಬಿಎ ವ್ಯಾಸಂಗ ಮಾಡಿದ್ದ ಯುವತಿ ಸುಪ್ರಿಯಾ ಬೈಕ್ ರೈಡಿಂಗ್ ತರಬೇತಿ ಮಾಡ್ತಾ ಇದ್ದ ಸುಪ್ರಿಯಾ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. 2 ದಿನಗಳಿಂದಲೂ ವಾಸವಾಗಿದ್ದಂತಹ ರೂಮ್ ಲಾಕ್ ಆಗಿದೆ. ಮನೆಯವರು ಫೋನ್ ಮಾಡಿದ್ರೂ ಕೂಡ ಸ್ವೀಕರಿಸಿಲ್ಲ. ಯುವತಿ ಫೋನ್ ತೆಗೆದೇ ಇರೋದಕ್ಕೆ ಮನೆ ಮಾಲೀಕರಿಗೆ ಕರೆ ಮಾಡಿದ್ದಾರೆ. ಮಾಲೀಕರು ಬಾಗಿಲು ತೆಗೆದು ನೋಡಿದಾಗ ಶವ ಪತ್ತೆಯಾಗಿದೆ. ಸ್ಥಳಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ನೀವೇನು ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀರಿ. ಈಕೆಯೇ ಕೊಳೆತ ಸ್ಥಿತಿಯಲ್ಲಿ ಈಕೆಯ ಶವ ಪತ್ತೆಯಾಗಿದೆ. ಗಾಯತ್ರಿ ನಗರದ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಸೂಸೈಡ್ ಮಾಡಿದ ಬೆಳಿಗ್ಗೆ ನಮಗೆ ಗೊತ್ತಾಗಿದ್ದು. ಬೆಳಿಗ್ಗೆ ನೋಡಿದಾಗಲ ಸುಪ್ರಿಯಾ ಅಂತ ಗೊತ್ತಾಗಿದೆ. ಇಲ್ಲಿ ಅಂಗಡಿಗೆಲ್ಲ ಸಾಮಾನಿಗೆಲ್ಲ ಬರ್ತಿದ್ರು ಮಾಡ್ತಿದ್ರು. ನಂತರ ಒಂದೂವರೆ ವರ್ಷದ ಹಿಂದೆ ನಮಗೆ ಪರಿಚಯ ಆಗಿದ್ದು. ಹಾಲು ಮೊಸರು ಈ ಥರಕ್ಕೆಲ್ಲ ಐಟಮ್ ಎಲ್ಲ ತೊಗೊಂಡೋಗಿ ಬರ್ತಿದ್ರು. ಈಗ ಇತ್ತೀಚೆಗೆ 1.5-2 ತಿಂಗಳಿಂದ ಬಂದಿಲ್ಲ. ಅಷ್ಟು ಬಿಟ್ರೆ ಬೇರೆ ವಿಷಯಗಳೆಲ್ಲ ನಮಗೆಲ್ಲ ಗೊತ್ತಿಲ್ಲ ಸರ್. ಅದೆಲ್ಲ ಒಳ್ಳೆ ಹುಡುಗಿಯಿಂದ ತುಂಬಾ ಚೆನ್ನಾಗಿ ಬೋಲ್ಡಾಗಿ ಮಾತಾಡೋಳು. ಎಲ್ಲರನ್ನೂ ಚೆನ್ನಾಗಿ ಅಂಕಲ್ ಅಂತ ಮಾತಾಡಿಸಿ ಸಾಮಾನೆಲ್ಲ ತಗೊಂಡು ಹೋಗ್ಬೇಕಾರೆ ನಮ್ಮ ದಾವಣಗೆರೆ ನಾವು ಇಲ್ಲೇ ಇರೋದು ಅಂತೆಲ್ಲ ಹೇಳ್ತಿದ್ರು. ಅಷ್ಟು ಬಿಟ್ರೆ ಬೇರೆ ನಮ್ಗೆ ಯಾವುದು ಅವರು. ನಾನು ಅಂಗಡಿ ತೆಗೆದ 2-2.5 ವರ್ಷದಿಂದಲೂ ಇಲ್ಲೇ ಇದ್ದಾರೆ. ಆ ಹುಡುಗಿ ಇಲ್ಲೇ ಇದ್ದು ನೋಡಿದ್ದೀನಿ. ಆಮೇಲೆ ಬೈಕ್ ರೈಡಿಂಗ್ ಎಲ್ಲ ಸ್ವಲ್ಪ ಸಖತ್ ಕ್ರೇಜಿ ಇತ್ತು. ಆ ಹುಡುಗಿ ತುಂಬಾ ದೊಡ್ಡ ಬೈಕ್ ಎಲ್ಲ ಓಡಿಸ್ಕೊಂಡು ಬರೋದು ಮಾಡೋದು ಎಲ್ಲ ಇತ್ತು.